1,44,000 ದೇವರ ಮಕ್ಕಳು ಹಾಡುವಂತ ಹೊಸ ಹಾಡನ್ನು ಕುರಿತು ಈ ವಾಕ್ಯ ಭಾಗದಲ್ಲಿ ಅಪೊಸ್ತಲರಾದಂಥ ಯೋಹಾನರು ವಿವರಿಸುವಂತವರಾಗಿದ್ದಾರೆ. ಪ್ರಿಯ ದೇವಜನರೇ, ಗಮನಿಸಿರಿ. ಈ 1,44,000 ದೇವರ ಮಕ್ಕಳು ಶಿಯೋನ್ ಪರ್ವತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ನಿಂತು ಪರಲೋಕದ ಗೀತೆಯನ್ನ, ವಿಮೋಚನೆಯ ಗೀತೆಯನ್ನ ಅವರು ಆಡುವಂತವರಾಗಿದ್ದಾರೆ. ಅವರ ಒಂದು ಜೀವಿತದ ಹಿನ್ನೆಲೆಯನ್ನು ನಾವು ನೋಡುವಾಗ ಅವರು ಬಾಧೆಗಳಲ್ಲಿ ಹಾದು ಹೋದರು, ಅವರು ಕಷ್ಟಗಳಲ್ಲಿ ಹಾದು ಹೋದರು. ನಿಮ್ಮಲ್ಲಿ ಎಷ್ಟು ಮಂದಿಗೆ ಈ ಒಂದು ಹಾಡು ತಿಳಿದಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಯಾವಾಗೆಲ್ಲ ದೇವರ ಮಕ್ಕಳ ಅಂತಿಮ ಸಂಸ್ಕಾರ, ಫ್ಯೂನರಲ್ ಸರ್ವಿಸ್ ಜರುಗುತ್ತದೋ ಆ ಸಮಯಗಳಲ್ಲೆಲ್ಲ ನಾವು ಈ ಹಾಡನ್ನ ಹಾಡಿಕೊಳ್ಳುತ್ತೇವೆ. ಅಲ್ಲಿ ಬಿಸಿಲಿಲ್ಲ, ಇನ್ನು ಇವರಿಗೆ ಬಿಸಿಲು ತಾಕುವುದಿಲ್ಲ, ಇನ್ನು ಇವರಿಗೆ ಹಸಿವಾಗುವುದಿಲ್ಲ, ಇನ್ನು ಇವರಿಗೆ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಫ್ಯೂನರಲ್ ಸರ್ವಿಸ್ ಅಲ್ಲಿ ದೇವರ ಮಕ್ಕಳನ್ನ ಭೂಮಿಗೆ ಬಿತ್ತುವಾಗ ದೇವರ ಮಕ್ಕಳಾದಂಥ ನಾವು ಹಾಡಿಕೊಳ್ಳುವಂತವರಾಗಿದ್ದೇವೆ. ನಾವು ಅಂದುಕೊಳ್ಳುತ್ತೇವೆ ಈ ಒಂದು ಹಾಡು ಈಗಿರತಕ್ಕಂಥ ದೇವರ ಮಕ್ಕಳ ವಿಷಯದಲ್ಲಿ ರಚಿಸಲ್ಪಟ್ಟಂತ ಹಾಡೆಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿಯೂ ಈ ಹಾಡು ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ದೇವರಿಂದ ವಿಮೋಚಿಸಲ್ಪಟ್ಟಂತ, ದೇವರಿಂದ ಕೊಂಡುಕೊಳ್ಳಲ್ಪಟ್ಟಂತ ದೇವರ ಮಕ್ಕಳು ಬಿಸಿಲನ್ನ, ಅಧಿಕವಾದ ಬಿಸಿಲನ್ನ ಅವರು ಎದುರಿಸುವಂತವರಾಗಿದ್ದಾರೆ. ಹಸಿವನ್ನ ಅವರು ಎದುರಿಸುವಂತವರಾಗಿದ್ದಾರೆ. ಸೈತಾನನು ತರುವಂತ ಎಲ್ಲ ಬಾಧೆಗಳನ್ನ, ಎಲ್ಲ ವಿರೋಧತ್ವಗಳನ್ನ, ಎಲ್ಲ ಹಿಂಸೆಗಳನ್ನ, ಎಲ್ಲ ಕಷ್ಟಗಳನ್ನ ಅವರು ಎದುರಿಸುವಂತವರಾಗಿದ್ದಾರೆ. ನಾನು ಹೇಳಿದಂತ ಈ ಎಲ್ಲ ಸಂಗತಿಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ವಾಕ್ಯದ ಕಡೆಗೆ ನಿಮ್ಮ ಧ್ಯಾನವನ್ನ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಈ 1,44,000 ಜನರು ಈ ಲೋಕದಲ್ಲಿ ಇಷ್ಟೊಂದು ಕಷ್ಟವನ್ನ, ವಿರೋಧತ್ವವನ್ನ, ರಿಜೆಕ್ಷನ್, ತಿರಸ್ಕಾರವನ್ನ ಅವರು ಎದುರಿಸಿದರೂ ಕೂಡ ಅವರು ಚಿಯೋನಿನ ದುಃಖದ ಕೀರ್ತನೆಗಳನ್ನ ಹಾಡುವುದಕ್ಕೆ ಬದಲಾಗಿ, ಕೀರ್ತನೆ 137 1-4 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ದುಃಖದ ಗೀತೆ ಅಥವಾ ಸೆರೆಯವರ ಪ್ರಲಾಪ ಎಂಬ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿದೆ. Psalm 137 verse 1-4. ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ತೆವು. ಆ ದೇಶದ ನಿರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗ ಹಾಕಿದೆವು. ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ, ನೀವು ಚಿಯೋನಿನ ಗೀತಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ ಎಂದು ಹೇಳುತ್ತಿದ್ದರು. ನಾವು ಪರದೇಶದಲ್ಲಿ ಯೆಹೋವ ಗೀತಗಳನ್ನು ಹಾಡುವುದು ಹೇಗೆ? ಪ್ರಿಯರೇ, ಈ ಒಂದು ಕೀರ್ತನೆ ಸೆರೆಯವರ ಪ್ರಲಾಪ ಎಂಬುದಾಗಿ ಸತ್ಯವೇದದ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಇವರು ಬಾಬೆಲ್ ದೇಶದಲ್ಲಿದ್ದಾರೆ. ಇವರು ತಮ್ಮ ಆಲಯದಿಂದ ದೂರವಿದ್ದಾರೆ, ತಮ್ಮ ಸ್ವಸ್ಥಳದಿಂದ ದೂರವಿದ್ದಾರೆ, ದೇವರನ್ನ ಆರಾಧಿಸುವಂತ ಆರಾಧನೆಯ ಸ್ಥಳದಿಂದ ದೂರವಿದ್ದಾರೆ. ಇವರು ದುಃಖದಲ್ಲಿದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಚಿಯೋನಿನ ಗೀತೆಗಳನ್ನ ಹೇಗೆ ಹಾಡುವುದೆಂಬುದಾಗಿ ಪ್ರಶ್ನಿಸುವಂತವರಾಗಿದ್ದಾರೆ. ಮಾತ್ರವಲ್ಲ, ತಮ್ಮ ವಾದ್ಯಗಳನ್ನ ಗಮನಿಸಿರಿ,
ನಾವು ನಮ್ಮ ವಾದ್ಯಗಳನ್ನ ನಿರವಂಜಿ ನಮ್ಮ 2ನೇ ವಾಕ್ಯ, ನಿರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನ ತೂಗು ಹಾಕಿದ್ದೆವು. ಅದರ ಅರ್ಥ ಅವುಗಳನ್ನು ಅವರು ಬಳಸುತ್ತಿಲ್ಲ, ಅವುಗಳಿಂದ ಅವರು ದೂರವಿದ್ದಾರೆ. ನಾವು ಹೇಗೆ ಆತನನ್ನ ಆರಾಧಿಸುವುದು, ಹೇಗೆ ಆತನಿಗೆ ಉತ್ಸಾಹ ಧ್ವನಿಗೈಯುವುದು, ಹೇಗೆ ಆತನಿಗೆ ಕೀರ್ತನೆಯನ್ನ ಮಾಡುವುದೆಂಬುದಾಗಿ ಈ ಕೀರ್ತನೆ 137 1-4 ವಾಕ್ಯದಲ್ಲಿ ನಾವು ಗಮನಿಸಬಹುದು. ಆದರೆ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯದಲ್ಲಿ ದೇವರ ಮಕ್ಕಳನ್ನ ನಾವು ಗಮನಿಸುವಾಗ ಇಷ್ಟೊಂದು ಹಿಂಸೆಯಲ್ಲಿ ಅವರು ಹಾದು ಹೋದರೂ ಕೂಡ ಅವರೇನ್ ಮಾಡ್ತಾ ಇದ್ದಾರೆ, ಅವರು ಗಟ್ಟಿಯಾದ ಧ್ವನಿಯಿಂದ, ಉತ್ಸಾಹದ ಧ್ವನಿಯಿಂದ ದೇವರ ಅವರ ಜೀವಿತದಲ್ಲಿ ಕೊಟ್ಟಂತ ಭದ್ರತೆಗೋಸ್ಕರವಾಗಿಯೂ ವಿಜಯಕ್ಕೋಸ್ಕರವಾಗಿಯೂ ದೇವರನ್ನ ಆರಾಧಿಸುತ್ತಿದ್ದಾರೆ, ಹೊಸ ಹಾಡಿನಿಂದ ಆರಾಧಿಸುತ್ತಿದ್ದಾರೆ. ಸೊ ಪ್ರಿಯರೇ, ಗಮನಿಸಿರಿ, ಅವರ ಹಾಡಿನಲ್ಲಿ, ಅವರ ಆರಾಧನೆಯಲ್ಲಿ ಅವರು ದುಃಖವನ್ನ ವ್ಯಕ್ತಪಡಿಸುತ್ತಿಲ್ಲ. ಅವರ ಆರಾಧನೆಯಲ್ಲಿ ಅವರು ಜಯಘೋಷವನ್ನ ಮಾಡುವಂತವರಾಗಿದ್ದಾರೆ. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ರೀತಿಯಾದಂಥ ಆರಾಧನೆಯ ಜೀವಿತವನ್ನ ತಾವೆಲ್ಲರೂ ಕೂಡ ಜೀವಿಸುವಂತೆ ದೇವರದ ಆತ್ಮನು ತಾನೇ ತನ್ನ ಅಪಾರವಾದ ಕೃಪೆಯನ್ನ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಪ್ರಿಯ ದೇವ ಜನರೇ, ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಇಲ್ಲಿ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 2-3 ವಾಕ್ಯಗಳಲ್ಲಿ ನಾವು ಓದಿದಂತ ವಾಕ್ಯ ಭಾಗದಲ್ಲಿ ಯೋಹಾನರು ಹೇಳುತ್ತಿದ್ದಾರೆ, ನಾನು ವಸ್ತು 2ನೇ ವಾಕ್ಯ, ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ಸೊ ಪ್ರಕಟಣೆಯ ಗ್ರಂಥದಲ್ಲಿ ನಾವು ಅನೇಕ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸುವಂತ ಸಂಗತಿ ಏನೆಂದರೆ, 2ನೇ ವಾಕ್ಯ, ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇರುವ ಶಬ್ದವನ್ನ ಕೇಳಿದೆನು ಎಂಬುದಾಗಿ ಯೋಹಾನರು ತಿಳಿಸುವಂತವರಾಗಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಕೆಲವು ವಾಕ್ಯಗಳನ್ನ ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ. ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 4 verse 1. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು ಎಂಬುದೇ. ಸೊ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸಂತ ಅಪೊಸ್ತಲರಾದಂಥ ಪೌಲೋಸ್ ಯೋಹಾನರು ತಿಳಿಸುತ್ತಾರೆ, ತುತ್ತೂರಿಯಂತಿರತಕ್ಕಂಥ ಒಂದು ವಾಣಿಯನ್ನ ಅಥವಾ ಧ್ವನಿಯನ್ನ ನಾನು ಕೇಳಿಸಿಕೊಂಡೆನು. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 11ನೇ ಅಧ್ಯಾಯ 12ನೇ ಅಧ್ಯಾಯ 13ನೇ ಅಧ್ಯಾಯ ಹಲವಾರು ವಾಕ್ಯ ಭಾಗಗಳಲ್ಲಿ 18ನೇ ಅಧ್ಯಾಯ 19ನೇ ಅಧ್ಯಾಯದಲ್ಲೂ ಕೂಡ ನಾನು ಪರಲೋಕದಿಂದ ಒಂದು ಧ್ವನಿಯನ್ನ ಅಥವಾ ವಾಣಿಯನ್ನ ಅಥವಾ ಶಬ್ದವನ್ನ ಕೇಳಿಸಿಕೊಂಡನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಮಾತ್ರವಲ್ಲ, ಆ ಧ್ವನಿ ಹೇಗಿತ್ತು? ಆ ಧ್ವನಿ ಒಂದು ಸ್ವರವಲ್ಲ ಅಥವಾ ಒಂದು ಶಬ್ದವಲ್ಲ, ಅದು ಜಲಗಳ ಒಂದು ಹರಿಯುವಿಕೆಯ ಸ್ವರವಾಗಿತ್ತು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಜಲಪ್ರವಾಹದ ಘೋಷದಂತೆ ಇತ್ತು ಎಂಬುದಾಗಿ ಅವರು ತಿಳಿಸುವಂತವರಾಗಿದ್ದಾರೆ. ಪ್ರಿಯರೇ, ಎಸೆಕೇಲನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲೂ ಕೂಡ ಈ ಒಂದು ಶಬ್ದ ಅಥವಾ ವಾಕ್ಯ ಬಳಸಲ್ಪಟ್ಟಿರುವುದನ್ನು ಕುರಿತು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ಎಸೆಕೇಲ 43ನೇ ಅಧ್ಯಾಯ, ಎಸೆಕೇಲ್ ಚಾಪ್ಟರ್ 43 verse 2. Let us hear the reading. ಇಗೋ, ಇಸ್ರಾಯೇಲಿನ ದೇವರ ತೇಜಸ್ಸು ಮೂಡನ ಮಾರ್ಗವಾಗಿ ಬಂತು, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿತ್ತು, ಆತನ ತೇಜಸ್ಸಿನಿಂದ ಭೂಮಿಯು ಬೆಳಗಿತು ಎಂಬುದೇ. ಸೊ ಪ್ರಿಯರೇ, ಗಮನಿಸಿರಿ, ಈ ಒಂದು ವಾಕ್ಯಗಳು, ಶಬ್ದಗಳು, ತುತ್ತೂರಿ ಧ್ವನಿಗಳು ಇವೆಲ್ಲವೂ ಕೂಡ ಆತನ
ಮಹಿಮೆಯನ್ನು ಕುರಿತು ಮಾತನಾಡುತ್ತದೆ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯ, ಈ ಒಂದು ಧ್ವನಿ ಯೇಸು ಸ್ವಾಮಿಯ ಧ್ವನಿ ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ 6ನೇ ವಾಕ್ಯ ಬಹು ಸ್ಪಷ್ಟವಾಗಿ ಈ ಎರಡು ವಾಕ್ಯಗಳು ಕೂಡ ದೇವರ ಧ್ವನಿಯನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಮತ್ತು ದೇವರ ಮಕ್ಕಳ ಒಂದು ಆರಾಧನೆಯನ್ನ ನೀವು ನೋಡುವಾಗ, ದೇವರ ಮಕ್ಕಳು ಪರಲೋಕದಲ್ಲಿ ಹೇಗೆ ಆರಾಧಿಸುತ್ತಾರೆ ಎಂಬುದಾಗಿ ನೋಡುವಾಗ, ಅವರ ಧ್ವನಿ ಬಹು ಕಡಿಮೆಯ ಒಂದು ಪ್ರಮಾಣದ ಧ್ವನಿಯಾಗಿರುವುದಿಲ್ಲ. ಅವರ ಒಂದು ಧ್ವನಿ ಜಲಪ್ರವಾಹದ ಘೋಷದಂತೆ ಇರುತ್ತದೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯರೇ, ಅವರು ನೂತನ ಗೀತೆಯನ್ನ ಹಾಡಿದರು. ವಾಕ್ಯಕ್ಕೆ ಒತ್ತು ಕೊಡುತ್ತೇನೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 9ರಿಂದ 10 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. Revelation chapter 5 verse 9 to 10. Let us hear the reading. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಅವರು ಹೊಸ ಹಾಡನ್ನ ಹಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅವರ ಧ್ವನಿ ಹೇಗಿತ್ತು? ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಕೂಡ ನಾವು ಒತ್ತು ಕೊಡೋಣ. ಓದುವುದನ್ನು ಕೇಳಿಸಿಕೊಳ್ಳೋಣ. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಸೊ ಪ್ರಿಯರೇ, ಅವರ ಧ್ವನಿ ಹೇಗಿತ್ತು, ಅವರ ಆರಾಧನೆ ಹೇಗಿತ್ತು ಎಂಬುದಾಗಿ ನೋಡುವಾಗ, ಅದು ಮಹಾಸ್ವರ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ವಿವರಿಸಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9-10 ವಾಕ್ಯಗಳಲ್ಲಿ ನಾವು ನೋಡುವಾಗ, ಹತಸಾಕ್ಷಿಗಳು ಕೂಡ ಆರಾಧನೆಯನ್ನ ಮಾಡುವಂತವರಾಗಿದ್ದಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 7 verse 9 to 10. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರೂ ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಪ್ರಿಯರೇ, ಗಮನಿಸಿರಿ, ಮಹಾಶಬ್ದದಿಂದ ಆರಾಧಿಸಿದರು. ಜಲಪ್ರವಾಹದ ಘೋಷದಂತೆಯ ಶಬ್ದ. ಅವರು ನೂತನ ಕೀರ್ತನೆಯನ್ನ ಹಾಡಿದರು. ಆದರೆ ಈ ಒಂದು ಶಬ್ದ, ಈ ಒಂದು ಆರಾಧನೆ ಕಿವಿಗಳಿಗೆ ಹೇಗೆ ಧ್ವನಿಸಿತು, ಕಿವಿ ಹೇಗೆ ಸ್ವೀಕರಿಸಿಕೊಂಡಿತು? ನೀವು ನಿಮ್ಮ ಸತ್ಯವೇದದಲ್ಲಿ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 2ನೇ ವಾಕ್ಯವನ್ನು ಗಮನಿಸುವಾಗ, ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಆಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅರ್ಥ ಮಾಡ್ಕೊಳ್ರಿ, ಊಹಿಸ್ಕೊಳ್ಳಿ. ದೇವರನ್ನ ಅವರು ಆರಾಧಿಸುವಂತ ಆರಾಧನೆ ನಾವುಗಳು ಕೇಳುವಾಗ, ಯೋಹಾನರು ಕೇಳುವಾಗ, ವೀಣೆಗಳು ನುಡಿಸಿದಾಗ ಹೊರಹೊಮ್ಮುವ ಶಬ್ದದ ಹಾಗಿತ್ತು ಎಂಬುದಾಗಿ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 2ನೇ ವಾಕ್ಯ ವಿವರಿಸುವಂತದ್ದಾಗಿದೆ. ಕೆಲವು ಸಮಯ ಜೋರಾಗಿ ನಾವು ಕಿರ್ಚಿ ಆಡಿದ್ರೆ, ಯಾಕಪ್ಪ ಕತ್ತೆ ಅಂತ ಕಿರಿಸ್ತೀರಾ ಅಂತ ಕೆಲವರು ಹೇಳ್ತಾರೆ. ಕೆಲವರು ಬೇಜಾರು ಮಾಡ್ಕೋತಾರೆ, ಯಾಕೆ ಇಷ್ಟು ಜೋರಾಗಿ ಆಡ್ತೀರಾ ಅಂತ. ಆದರೆ ಇಲ್ಲಿ ಪರಲೋಕದಲ್ಲಿ ದೇವರ ಮಕ್ಕಳು ಮಾಡುವಂತ ಈ ಒಂದು ಆರಾಧನೆ, ಅವರು ಆಡುವಂತ ಈ ಹೊಸ ಹಾಡು, ಅದನ್ನ ಕೇಳುವಂತ ಕಿವಿಗೆ ಹೇಗಿತ್ತೆಂಬುದಾಗಿ ನೋಡುವಾಗ ವೀಣೆಗಳನ್ನ ನುಡಿಸಿದ ಸ್ವರದಂತಿತ್ತು ಎಂಬುದಾಗಿ ಯೋಹಾನರು ವರ್ಣಿಸುವಂತವರಾಗಿದ್ದಾರೆ. ಈ ವೀಣೆಯ ಸ್ವರ ಏನನ್ನು ಕುರಿತು ಮಾತನಾಡುತ್ತದೆ? ಈ ವೀಣೆಯ ಸ್ವರ ಸಂತೋಷವನ್ನ ಕುರಿತು, ಆನಂದವನ್ನ ಕುರಿತು
ಮಾತನಾಡುವಂಥದ್ದಾಗಿದೆ. ಈ ವೀಣೆಯ ಸ್ವರ ದುಃಖವನ್ನ ಕುರಿತು ಮಾತನಾಡುವುದಿಲ್ಲ, ಉತ್ಸಾಹದ ಧ್ವನಿಯನ್ನ ಕುರಿತು ಈ ಸ್ವರ ಮಾತನಾಡುವಂಥದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ 2 ಸಾಮುವೇಲ 6ನೇ ಅಧ್ಯಾಯ 5ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 2 ಸಾಮುವೇಲ್ ಚಾಪ್ಟರ್ 6 verse 5. Let us hear the reading. ದಾವೀದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು ಎಂಬುದೇ. ಕೀರ್ತನೆ 150 3ನೇ ವಾಕ್ಯ. Psalm 150 verse 3. Let us hear the reading. ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ ಎಂಬುದೇ. ಸೋ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆತನ 2ನೇ ಪ್ರತ್ಯಕ್ಷತೆಯಲ್ಲಿ ಇಡೀ ಪರಲೋಕ ವೀಣೆಯ ಸ್ವರದಿಂದ ಪ್ರತಿಧ್ವನಿಸುವಂತದ್ದಾಗಿದೆ. ಆತನು ಪುನಃ ಬರುತ್ತಾನೆ, ವಿಜಯದೊಡನೆ ಬರುತ್ತಾನೆ. ತನ್ನ ರಾಜ್ಯವನ್ನ ಸ್ಥಾಪಿಸಲು ಆತನು ಬರುವಾತನಾಗಿದ್ದಾನೆ. ಸೊ ಆತನ ಬರುವಿಕೆ ಈ ರೀತಿಯಾಗಿ ಸಂತೋಷ ಮತ್ತು ಆರ್ಭಾಟದಿಂದ ತುಂಬಿರತಕ್ಕಂಥದ್ದಾಗಿದೆ ಎಂಬುದಾಗಿ ಸಂಗತಿಯನ್ನು ನಿಮ್ಮೊಂದಿಗೆ ಧ್ಯಾನಿಸುತ್ತಿದ್ದೇನೆ. ಅವರ ಹೊಸ ಹಾಡಿನಲ್ಲಿ ಅವರು ದೇವರ ಕೃಪಾ ಸಿಂಹಾಸನದ ಮುಂದೆ ಹಾಡುತ್ತಿದ್ದಾರೆ. 4 ಜೀವಿಗಳು ಒಂದು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದಾರೆ. 24 ಮಂದಿ ಹಿರಿಯರು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದಾರೆ. ದೇವದೂತರು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತವರಾಗಿದ್ದಾರೆ. ದೇವದೂತರು ರಕ್ಷಣೆಯನ್ನ ಹೊಂದಿಲ್ಲ. ಯೇಸು ಸ್ವಾಮಿ ದೇವದೂತರಿಗೋಸ್ಕರವಾಗಿ ಪ್ರಾಣ ಕೊಡಲಿಲ್ಲ. ಆದರೂ ಕೂಡ ದೇವರ ಮಕ್ಕಳ ಆರಾಧನೆಯಲ್ಲಿ ಆಮೇನ್ ಎಂಬುದಾಗಿ ಆ ದೇವದೂತರುಗಳು ಆರಾಧಿಸುವುದನ್ನ ಕುರಿತು, ಸಂತೋಷ ಪಡುವುದನ್ನ ಕುರಿತು ಲೂಕ 15ನೇ ಅಧ್ಯಾಯ 10ನೇ ವಾಕ್ಯ ಮಾತನಾಡುವಂಥದ್ದಾಗಿದೆ. ನಮ್ಮೆಲ್ಲರಿಗೆ ತಿಳಿದಿರುವಂತಹ ಸಂಗತಿ, ಒಂದು ಬೆಳ್ಳಿ ನಾಣ್ಯ ದೊರಕದೆ ಹೋದಾಗ ಅದು ಆ ಸಹೋದರಿ ಅದನ್ನ ಹುಡುಕಿ ತೆಗೆದಾಗ ಕುರಿಗಳು 91, 100 ಕುರಿಗಳಲ್ಲಿ 91 ಕಳೆದು ಹೋದುದು ದೊರಕಿದಾಗ, ತಪ್ಪಿ ಹೋದ ಮಗ ಪುನಃ ರಕ್ಷಿಸಲ್ಪಟ್ಟಾಗ ಪರಲೋಕದಲ್ಲಿ ದೂತರಿಗೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ಸೊ ಪ್ರಿಯರೇ, ಈ ಪರಲೋಕದ ಒಂದು ಆರಾಧನೆ ಪರಲೋಕವನ್ನ ತುಂಬಿ ಭೂಮಿಗೆ ಅರಿಯುವಂತ ಒಂದು ಆರಾಧನೆಯಾಗಿರುತ್ತದೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ಯೋಹಾನರು ಈ ವಾಕ್ಯ ಭಾಗದಲ್ಲಿ ಗಮನಿಸುವಾಗ ಈ 1,44,000 ದೇವರ ಮಕ್ಕಳು ಆರಾಧನೆಯನ್ನ ಮಾಡುವಂತವರಾಗಿದ್ದಾರೆ ಎಂಬುದಾಗಿ ಆತನು ವಿವರಿಸುತ್ತಿದ್ದಾನೆ. ಬಹು ಸ್ಪಷ್ಟವಾಗಿ ಆತನು ವರ್ಣಿಸುವಾತನಾಗಿದ್ದಾನೆ. ಸುಪ್ರಿಯ ದೇವಜನರೇ, ನೀವು ನಾನು ನಮ್ಮ ಅನುದಿನದ ಜೀವಿತದಲ್ಲಿ ಕರ್ತನಿಗೆಂದು ಆರಾಧನೆಯ ಜೀವಿತವನ್ನ ನಾವು ಜೀವಿಸೋಣ. ಈ 1,44,000 ಮಂದಿಯ ಒಂದು ಜೀವಿತವನ್ನ ನಾವು ನೋಡುವಾಗ, ಈ ಒಂದು ಸಾಕ್ಷಿಗಳ ಜೀವಿತವನ್ನ ನಾವು ನೋಡುವಾಗ, ಇವರು ಕರ್ತನಿಗೋಸ್ಕರವಾಗಿ ಜೀವಿಸಿದರು. ಇವರು ತಮ್ಮ ಪ್ರಾಣವನ್ನು ಕೂಡ ಪ್ರೀತಿಸಲಿಲ್ಲ. ಇವರು ಕರ್ತನಿಗೋಸ್ಕರ ತಮ್ಮನ್ನ ಪ್ರತ್ಯೇಕಿಸಿಕೊಂಡಿರ್ತಕ್ಕಂಥ ದೇವರ ಮಕ್ಕಳೆಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದ್ದಾಗಿದೆ, ವಿವರಿಸುವಂತದ್ದಾಗಿದೆ. ಕರ್ತನನ್ನೇ ತಮ್ಮ ಜೀವಿತದಲ್ಲಿ ಪ್ರತಿಷ್ಠೆ ಮಾಡಿಕೊಂಡಂತ ದೇವರ ಮಕ್ಕಳೆಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಹೌದು ಪ್ರಿಯರೇ, ಯಾವ ರೀತಿಯಾಗಿ ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಹನನ್ನ ಕುರಿತು ನಾವು ಓದುತ್ತೇವೋ, ಅದೇ ರೀತಿಯಾಗಿ ಈ 1,44,000 ಮಂದಿ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದುವುದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. Genesis chapter 6 verse 8. Let us hear the reading. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು ಎಂಬುದೇ. ನೋಹನಿಗೆ ದೇವರ ದಯೆ ದೊರಕಿತು. ಆ ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ 1,44,000 ಮಂದಿಗೆ ಕೂಡ ದೇವರು ತನ್ನ ದಯೆಯನ್ನ ತೋರ್ಪಡಿಸಿದನೆಂಬ ಸಂಗತಿಯನ್ನ ಈ ವಾಕ್ಯ ಭಾಗದಲ್ಲಿ ನಮ್ಮ ನೆನಪಿಗೆ ತಂದುಕೊಳ್ಳುವುದು ಬಹು ಪ್ರಾಮುಖ್ಯ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Revelation chapter 13
verse 8, and let us hear the reading. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು ಎಂದಿದೆ. ಇವರ ಹೆಸರುಗಳು ಜೀವಬಾಧ್ಯರಲ್ಲಿ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಇವರ ಹಣೆಯ ಮೇಲೆ ತಂದೆಯ ಹೆಸರು, ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಬರೆಯಲ್ಪಟ್ಟು ಮುದ್ರೆಯನ್ನ ಹಾಕಲ್ಪಟ್ಟವರೆಂಬುದಾಗಿ ನಾವುಗಳು ಧ್ಯಾನಿಸಿದ್ದೇವೆ. ಇವರು ದೇವರ ಪ್ರಸನ್ನತೆಯಲ್ಲಿ ಜೀವಿಸುತ್ತಾ ಬಂದರು, ದೇವರ ಸಮ್ಮುಖದಲ್ಲಿ ಜೀವಿಸುತ್ತಾ ಬಂದರೆಂಬ ಸಂಗತಿಯನ್ನ ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Genesis chapter 3 verse 17. Let us hear the reading. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಎಂಬುದೇ. ನೋವನ್ನ ಕುರಿತು ಮಾತನಾಡುತ್ತದೆ, ಮರಣವನ್ನ ಈ ವಾಕ್ಯ ಕುರಿತು ಮಾತನಾಡುತ್ತದೆ. ಆದರೆ ದೇವರು ಈ 1,44,000 ಜನರು ಅದ್ಭುತ ರೀತಿಯಲ್ಲಿ ನೋವಿನಿಂದಲೂ ಮರಣದಿಂದಲೂ ಆತನು ಕಾಪಾಡಿದನೆಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಸಾಗಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯದ ಮೊದಲ ಭಾಗ ಓದುವುದನ್ನು ಕೇಳಿಸಿಕೊಳ್ಳೋಣ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಪ್ರಿಯರೇ, ಮೊದಲನೇದಾಗಿ ಇವರ ಗುಣಲಕ್ಷಣಗಳನ್ನ ನಾವು ನೋಡುತ್ತಿದ್ದೇವೆ. ಈ 1,44,000 ಮಂದಿ 12 ಗೋತ್ರಗಳಿಂದ 12,000 ಆರಿಸಲ್ಪಟ್ಟಂತ ಮಂದಿ. ಇವರ ಒಂದು ಗುಣಲಕ್ಷಣವನ್ನ ನೋಡುವಾಗ ಇವರು ಪರಿಶುದ್ಧರಾದಂಥ ಜೀವಿತವನ್ನ ಜೀವಿಸುತ್ತಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಆ ದಿನಗಳಲ್ಲಿ ಕ್ರಿಸ್ತ ವಿರೋಧಿಯು ಬಾಯಿಂದ ನಾವು ವರ್ಣಿಸಲು ಹೇಳಲು ಆಗದ ಅಪರಿಶುದ್ಧತೆ, ಪಾಪ, ಮಲಿನತೆಯನ್ನ ಈ ಲೋಕದಲ್ಲಿ ತರುವಂತವನಾಗಿದ್ದಾನೆ. ಹೌದು ಪ್ರಿಯ ಸೋದರ ಸೋದರಿಯರೇ, ಪಾಪದ ವಿಷಯದಲ್ಲಿ ಯಾವುದೇ ಒಂದು ಇತಿಯಾಗಲಿ ಮಿತಿಯಾಗಲಿ ಒಂದು ಕಾನೂನಾಗಲಿ ಸಂಕಟ ಕಾಲ ಮಹಾಸಂಕಟ ಕಾಲದಲ್ಲಿ ಇರುವುದೇ ಇಲ್ಲ. ಅಷ್ಟೊಂದು ವಲಸಾದ ಜೀವಿತ, ಅಷ್ಟೊಂದು ದುಷ್ಕೃತ್ಯಗಳಿಂದ ತುಂಬಿದಂತ ಲೋಕ ಜನರನ್ನ ಕುರಿತು 1 ಥೆಸಲೋನಿಕ 2ನೇ ಅಧ್ಯಾಯ 6-7 ವಾಕ್ಯದಲ್ಲಿ ಸಂತ ಪೌಲರು ಮಾತನಾಡುತ್ತಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. 1 Thessalonians chapter 2 verse 6 and 7. 2 Thessalonians chapter 2 verse 6 to 7. ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನೂ ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಸುಪ್ರಿಯರೇ, ಗಮನಿಸಿರಿ, ಈ ವಾಕ್ಯ ಭಾಗದಲ್ಲಿ ಪರಿಶುದ್ಧಾತ್ಮ ದೇವರು ಸಭೆ ಎತ್ತಲ್ಪಟ್ಟ ನಂತರ ಅಧರ್ಮ, ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಆತನು ಹೊರಬರುತ್ತಾನೆ. ಮಾತ್ರವಲ್ಲ, ಇಡೀ ಲೋಕವನ್ನ ತನ್ನ ಅಪವಿತ್ರತೆಯಿಂದ, ತನ್ನ ವಲಸ್ಸಿನಿಂದ, ಹಿಂಸೆಗಳಿಂದ, ಕೊಲೆಗಳಿಂದ, ದುಷ್ಕೃತ್ಯಗಳಿಂದ, ಘೋರವಾದ ಪಾಪಕೃತ್ಯಗಳಿಂದ ಅವನು ತುಂಬಿಸುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಇವರುಗಳು ಸ್ತ್ರೀ ಸಹವಾಸದಿಂದ ಮಲಿನರಾಗದವರು, ದೇವರಿಗೋಸ್ಕರ ತಮ್ಮನ್ನ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಂಡವರೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅಂದರೆ
ಇವರಿಗೆ ಮದುವೆ ಆಗಲಿಲ್ಲ ಎಂಬುದಾಗಿ ಅರ್ಥವಲ್ಲ. ಇವರಿಗೆ ವಿವಾಹವಾಗಿದೆ. ಆ ದಿನಗಳಲ್ಲಿ ಸೇವೆಯ ಜವಾಬ್ದಾರಿ ಇವರಿಗೆ ಅಧಿಕವಾಗಿದೆ. ಇವರು ಹೆಚ್ಚಾಗಿ ಸುವಾರ್ತೆಯನ್ನ ಆ ದಿನಗಳಲ್ಲಿ ಸಾರುವಂತವರಾಗಿದ್ದಾರೆ. ಮಾತ್ರವಲ್ಲ, ದೇವರು ದಾಂಪತ್ಯ ಜೀವಿತವನ್ನ ಉಂಟು ಮಾಡಿದ್ದಾನೆ. ಪುರುಷನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ. ಅವನಿಗೆ ತಕ್ಕ ಸಹಕಾರಿಯನ್ನ ನಾನು ಉಂಟು ಮಾಡುತ್ತೇನೆಂಬುದಾಗಿ ದೇವರು ಹೇಳಿ, ಆತನು ಪುರುಷನಿಗೆ ಸರಿಯಾದ ಸಂಗಾತಿಯನ್ನ ದಯಪಾಲಿಸಿದನು. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ ಹೇಳುತ್ತದೆ, ದಾಂಪತ್ಯ ಜೀವನವು ಮಾನ್ಯವಾದದೆಂಬುದಾಗಿಯೂ ಪರಿಶುದ್ಧವಾದದೆಂಬುದಾಗಿಯೂ ದೇವರು ಕರೆಯುತ್ತಾನೆ. ಸೊ ಪ್ರಿಯರೇ, ಈ ಒಂದು ದೇವರ ಮಕ್ಕಳು 1,44,000 ದೇವರ ಮಕ್ಕಳು, ದೇವರ ಸಾಕ್ಷಿಗಳು ತಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಂಡರು. ಅವರು ಮಲಿನರಾಗಲಿಲ್ಲ. ಇದೇ ಅದರ ಅರ್ಥವಾಗಿದೆ. ಆದ ಕಾರಣ ನೀವು ನಾನು ಈ ಲೋಕದ ಕತ್ತಲೆಯ ಲೋಕದಲ್ಲಿ, ದುಷ್ಟ ಲೋಕದಲ್ಲಿ, ಗಲಾತ್ಯ ಪತ್ರಿಕೆ 1:15, ನೀವು ನಾನು ಕರ್ತನಿಗೋಸ್ಕರವಾಗಿ ಪರಿಶುದ್ಧವಾದ ಜೀವಿತ, ಅನ್ಡಿಫೈಲ್ಡ್ ಲೈಫ್, ಮಲಿನವಲ್ಲದ ಜೀವಿತ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಸಮರ್ಪಣೆ ಹೇಗಿದೆ? ನಮ್ಮ ಜೀವಿತದಲ್ಲಿ ನಾವು ಎಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮನ್ನ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಬೇಕು. ದಾನಿಯೇಲ ಬಾಬೆಲಿನಲ್ಲಿದ್ದರೂ ಕೂಡ ತನ್ನನ್ನು ಶುದ್ಧಪಡಿಸಿಕೊಳ್ಳಬಾರದೆಂಬುದಾಗಿ ತೀರ್ಮಾನಿಸಿದನು. ದಾನಿಯೇಲ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಅದನ್ನು ಓದುತ್ತೇವೆ. ನೀವು ನಾನು ಬೆಳಗಾವಿಯಲ್ಲಿರಬಹುದು, ಗೋವಾದಲ್ಲಿರಬಹುದು, ಬೆಂಗಳೂರಿನಲ್ಲಿರಬಹುದು. ಈ ಒಂದು ವಾಕ್ಯವನ್ನು ಕೇಳತಕ್ಕಂಥವರು ನಾನಾ ಪ್ರದೇಶಗಳಲ್ಲಿ ನಾವು ವಾಸಿಸುತ್ತಾ ಇದ್ದರೂ ಕೂಡ, ಪ್ರಿಯ ದೈವ ಜನರೇ, ನೀವು ನಾನು ಈ ಒಂದು ಪ್ರಕಟಣೆಯ ಗ್ರಂಥ 1,44,000 ದೇವರ ಸಾಕ್ಷಿಗಳು, ದೇವರ ಮಕ್ಕಳು ಯಾವ ರೀತಿಯಾಗಿ ತಮ್ಮನ್ನು ಮಲಿನ ಮಾಡಿಕೊಳ್ಳದೆ, ತಮ್ಮನ್ನ ಅಪವಿತ್ರಗೊಳಿಸಿಕೊಳ್ಳದೆ ಪರಿಶುದ್ಧವಾದ ಜೀವಿತವನ್ನ ಜೀವಿಸುತ್ತಾ ಬಂದರು, ಅದೇ ರೀತಿಯಾಗಿ ನೀವು ನಾನು ಸಮರ್ಪಿಸಿಕೊಳ್ಳೋಣ. ಓ ಪ್ರಿಯರೇ, ಈ ದಿನ ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಮೊದಲ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸಹೋದರಿಯನ್ನ ಕುರಿತು ಒಂದು ಕೆಲವು ಕ್ಷಣ ಆ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿ ನಾನು ಮುಂದಕ್ಕೆ ಹೋದೆ. ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯೇಸುಸ್ವಾಮಿಯ ಬಳಿ ಆ ಸಹೋದರಿಯನ್ನ ಹಿಡಿದು ತಂದಾಗ ಯೇಸುಸ್ವಾಮಿಯನ್ನ ಕೇಳುತ್ತಾರೆ, ಈಕೆ ಪಾಪವನ್ನ ಮಾಡುತ್ತಿರುವಾಗ ಈಕೆಯನ್ನ ನಾವು ಹಿಡಿದುಕೊಂಡು ಬಂದಿದ್ದೇವೆ. ಮೋಶೆ ಧರ್ಮಶಾಸ್ತ್ರವು ತಿಳಿಸುತ್ತದೆ, ಇಂಥವರನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ. ನೀನು ಏನು ಹೇಳುತ್ತಿ ಎಂಬುದಾಗಿ ಯೇಸುಸ್ವಾಮಿಯನ್ನ ಬಲವಂತಪಡಿಸುತ್ತಾರೆ, ಯೇಸುಸ್ವಾಮಿಯನ್ನ ಒತ್ತಾಯ ಮಾಡುತ್ತಾರೆ. ಕಾರಣ, ಯೇಸುಸ್ವಾಮಿಯಲ್ಲಿ ತಪ್ಪನ್ನ ಕಂಡುಹಿಡಿಯಬೇಕು, ಅಪರಾಧವನ್ನ ಕಂಡುಹಿಡಿಯಬೇಕು, ಆತನಿಗೆ ಮರಣದಂಡನೆಯನ್ನ ವಿಧಿಸಬೇಕು, ಆತನನ್ನು ನ್ಯಾಯಸ್ಥಾನಕ್ಕೆ ಕೊಂಡೊಯ್ಯಬೇಕೆಂಬ ದುರಾಲೋಚನೆಯಿಂದ ಆ ರೀತಿಯಾಗಿ ಅವರು ನಡೆದುಕೊಳ್ಳುತ್ತಾರೆ. ಯೇಸುಸ್ವಾಮಿ ಅದ್ಭುತ ಜ್ಞಾನವನ್ನ ಈ ವಾಕ್ಯ ಭಾಗದಲ್ಲಿ ನಾವೆಲ್ಲರೂ ಗಮನಿಸಬಹುದಾಗಿದೆ. ಆತನ ಜ್ಞಾನವೇನು? ಆತನು ಅವರೊಂದಿಗೆ ಮಾತನಾಡುತ್ತಿದ್ದಾನೆ. ನಿಮ್ಮಲ್ಲಿ ಯಾರು ಪಾಪ ಮಾಡಿರಲಿಲ್ಲವೋ ಅವರು ಮೊಟ್ಟ ಮೊದಲನೇದಾಗಿ ಈಕೆ ಮೇಲೆ ಕಲ್ಲನ್ನು ಎಸೆಯಲಿ ಎಂಬುದಾಗಿ ಆತನು ಹೇಳಿದನು. ತಾವು ಪಾಪಿಗಳು, ತಾವು ಪಾಪ ಮಾಡಿದ್ದೇವೆ, ತಮ್ಮಲ್ಲಿ ಪಾಪವಿದೆ ಎಂಬುದಾಗಿ ಅವರು ಗ್ರಹಿಸಿಕೊಂಡವರಾಗಿ ಕಲ್ಲನ್ನು ಅಲ್ಲೇ ಎಸೆದು ಹೊರಟು ಹೋದರು. ಯೇಸುಸ್ವಾಮಿ ಆ ಸ್ತ್ರೀಯನ್ನು ನೋಡಿ ಹೇಳಿದರು, ನಿನ್ನ ಮೇಲೆ ಆರೋಪವನ್ನು ಹೊರಿಸುವವರು ಯಾರು ಇಲ್ಲವೇ? ಯಾರು ನಿನಗೆ ಶಿಕ್ಷೆಯನ್ನ ಕೊಡಲಿಲ್ಲವೇ ಎಂಬುದಾಗಿ ಕೇಳಿದಾಗ, ಯಾರು ಇಲ್ಲ ಸ್ವಾಮಿ ಎಂಬುದಾಗಿ ಹೇಳಿದರು. ನಾನು ನಿನ್ನನ್ನು ಶಿಕ್ಷೆ ಕೊಡುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಎಂಬುದಾಗಿ. ಪ್ರಿಯರೇ, ನಾನು ನಿಮ್ಮನ್ನ ಕೇಳುತ್ತೇನೆ, ಆ ಸ್ತ್ರೀಗಿಂತ ನೀವು ನಾನು ಒಳ್ಳೆಯವರ? ನೀವು ನಾನು ಉತ್ತಮರ? ಇಲ್ಲವೇ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ,
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಹೌದು, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ. ಪಾಪದ ಸಂಬಳ ಮರಣ. ಆದರೆ ಈ ಸ್ತ್ರೀಯ ಜೀವಿತದ ಮೂಲಕ ನೀವು ನಾನು ಕಲಿಯುವಂತ ಪಾಠವೇನೆಂದರೆ, ಇನ್ನು ಮುಂದೆ ಪಾಪ ಮಾಡಬೇಡಿ. ಇನ್ನು ಮುಂದೆ ನೀವು ನಾನು ಪಾಪವನ್ನ ಮಾಡಬಾರದು. ಪಾಪವನ್ನ ಬಿಟ್ಟು ಪರಿಶುದ್ಧವಾದ ಜೀವಿತವನ್ನ ಜೀವಿಸುವಂತೆ ದೇವರಾತ್ಮನು ತಾನೇ ನಿಮಗೆ, ನನಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ದೇವಸ್ವಾಮಿ ಒಂದು ಅದ್ಭುತವನ್ನ ಮಾಡಿದನು. ಅದ್ಭುತವನ್ನ ನಾವು ಗಮನಿಸುವಾಗ 38 ವರ್ಷಗಳ ಕಾಲ ಅವನು ನಡೆಯಲಾರದ ವ್ಯಕ್ತಿಯಾಗಿದ್ದನು. ಯೇಸು ಸ್ವಾಮಿ ಅವನನ್ನ ಭೇಟಿಯಾದನು, ಅವನನ್ನು ಸ್ವಸ್ಥ ಮಾಡಿದನು. ತಾನು ಸ್ವಸ್ಥತೆ ಹೊಂದಿದ್ದು ಯಾರು ಆತನ ಹೆಸರು ಏನೆಂಬುದಾಗಿ ಅರಿಯದವನಾಗಿದ್ದನು. ಆದರೆ ಪುನಃ ಯೇಸುಸ್ವಾಮಿನ ಆತನು ನೋಡಿದಾಗ ಯೇಸುಸ್ವಾಮಿ ಅವನಿಗೆ ತಿಳಿಸಿದಂತ ಮಾತನ್ನ ನೆನಪು ಮಾಡಿಕೊಡ್ರಿ. ಇನ್ನು ಮುಂದೆ ಪಾಪ ಮಾಡಬೇಡ, ಒಂದು ವೇಳೆ ಪಾಪ ಮಾಡಿದರೆ ಹೆಚ್ಚಿನ ಕೇಡು ನಿನಗೆ ಬಂದಿತು ಎಂಬುದಾಗಿ ಯೇಸುಸ್ವಾಮಿ ಅವನನ್ನು ಎಚ್ಚರಿಸಿದನು. ವಾಕ್ಯವನ್ನು ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಕರ್ತನಿಗೋಸ್ಕರವಾಗಿ ಪರಿಶುದ್ಧವಾದ ಜೀವಿತವನ್ನ ಜೀವಿಸಲು ನಮ್ಮನ್ನ ಒಪ್ಪಿಸಿಕೊಡೋಣ. ನಮ್ಮ ಕೈಲಿರ್ತಕ್ಕಂಥ ಮೊಬೈಲ್ಗಳು, ನಾವು ಉಪಯೋಗಿಸುವಂತ ಲ್ಯಾಪ್ಟಾಪ್ಗಳು, ನಮ್ಮ ಸುತ್ತಮುತ್ತಲೂ ಇರುವಂತಹ ತಾತ್ಕಾಲಿಕವಾದಂತ ಆಕರ್ಷಣೆಗಳು ಮರುಳಾಗಬೇಡಿರಿ. ಮರುಳಾದರೆ ಮಲಿನರಾಗುತ್ತೇವೆ. ಮರುಳಾಗದ ಜೀವಿತ, ಆಕರ್ಷಣೆಗಳಿಗೆ ಒಳಗಾಗದ ಜೀವಿತ ಜೀವಿಸುವಂತೆ ನಮ್ಮನ್ನ ಒಪ್ಪಿಸಿಕೊಡೋಣ. ಕರ್ತನು ತನ್ನ ಪುನರುತ್ಥಾನದ ಬಲವನ್ನ ನಮಗೆ ಕೊಟ್ಟಿದ್ದಾನೆ. ಪಾಪದ ಮೇಲೆ ಜಯ ಸಾಧಿಸುವಂತ ಬಲವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಪಾಪದಿಂದ ದೂರ ಓಡಿ ಹೋಗಲು ಆತನು ಬಲವನ್ನ ಕೊಟ್ಟಿದ್ದಾನೆ. ಪರಿಶುದ್ಧತೆಯ ಜೀವಿತವನ್ನ ಜೀವಿಸಲು ಆತನು ತನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಆದ ಕಾರಣ ನನ್ನೊಂದಿಗೆ ವಾಕ್ಯವನ್ನ ಧ್ಯಾನಿಸುತ್ತಿರುವಂತಹ ಪ್ರಿಯ ಪರಿಶುದ್ಧರೇ, ನಮ್ಮನ್ನ ಕರ್ತನಿಗೆ ಆತನ ವಾಕ್ಯಕ್ಕೆ ಒಪ್ಪಿಸಿಕೊಡೋಣ. ನೀವು ನಾನು ಈ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳ ಹಾಗೆ ಹೊಸ ಹಾಡನ್ನಾಡುತ್ತಾ, ಕರ್ತನು ವಿಮೋಚಿಸಿದ್ದಾನೆ, ಕರ್ತನು ನಮ್ಮನ್ನ ಕಾಪಾಡಿದ್ದಾನೆ, ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಕರ್ತನು ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಆತನನ್ನು ಆರಾಧಿಸುತ್ತಾ, ಆತನನ್ನು ಕೊಂಡಾಡುತ್ತಾ, ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಾವು ಮುಂದಕ್ಕೆ ಜೀವಿಸುತ್ತಾ, ಮುಂದಕ್ಕೆ ಸಾಗುತ್ತಾ ಜೀವಿಸುವಂತೆ ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. 1 ಕೊರಿಂಥ 6ನೇ ಅಧ್ಯಾಯ 13 ಮತ್ತು 18 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. 1 Corinthians chapter 6 verse 13 and 18. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂತದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಎಂಬುದೇ. 18ನೇ ವಚನ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಎಂಬುದೇ. ಪ್ರಿಯರೇ, ನಿಮ್ಮ ದೇಹವನ್ನ ಮುಟ್ರಿ, ನಿಮ್ಮ ದೇಹವನ್ನ ಮುಟ್ಟಿ. ನಿಮ್ಮ ದೇಹ ಆಧಾರಕ್ಕೋಸ್ಕರವಾಗಿ ಇಡಲ್ಪಟ್ಟಿಲ್ಲ. ನಾನು ಹೇಳ್ತಾ ಇಲ್ಲ. 1 ಕೊರಿಂಥ 6 13 18 ವಾಕ್ಯಗಳು. ಈ ದೇಹ ಆಧಾರಕ್ಕೋಸ್ಕರವಾಗಿ ಉಂಟು ಮಾಡಲಿಲ್ಲ. ಈ ದೇಹ ದೇವರು ವಾಸ ಮಾಡುವ ಗರ್ಭಗುಡಿಯಾಗಿದೆ. ನೀವು ನಾನು ಈ ಒಂದು ದೇಹದ ಮೂಲಕ ಪರಿಶುದ್ಧವಾದ ಜೀವಿತ, ಶುದ್ಧವಾದ ಜೀವಿತ, ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ.
ನೀವು ನಾನು ನಮ್ಮ ಒಳಗಡೆ ಇರುವಂತ ಮನುಷ್ಯನನ್ನ ಕುರಿತು ತಿಳಿದಿರಬೇಕು. ನಮ್ಮ ಒಳಗಡೆ ಇರತಕ್ಕಂತ ಆ ಮನುಷ್ಯ, ಅವನ ಹೃದಯವನ್ನ ನಾವು ಪ್ರತಿದಿನ ಕಲ್ವಾರಿ ಶಿಲುಬೆಯ ಬಳಿಗೆ ತರದೆ ಹೋದರೆ, ನಾವು ಕ್ರೂಜೆಗೆ ಹಾಕಲ್ಪಡದೆ ಹೋದರೆ, ದೇವರ ವಾಕ್ಯವೆಂಬ ಖಡ್ಗದಿಂದ ಅದನ್ನ ತುಂಡರಿಸದೆ ಹೋದರೆ, ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆ ನಾವು ಹೊಂದುವುದಕ್ಕೆ ಪ್ರಯಾಸ ಪಡುವಂತವರಾಗಿದ್ದೇವೆ. ನೀವು ನಾನು ದೇವರ ಆಯುಧಗಳನ್ನ ಧರಿಸಿಕೊಳ್ಳೋಣ. ದೇವರ ಕೃಪೆ, ದೇವರ ಆತ್ಮನ ಸಹಾಯ, ದೇವರ ವಾಕ್ಯದ ಬಲ, ಆತನ ರಕ್ತದ ಬಲ, ಆತನ ರಕ್ತದ ಭದ್ರತೆಯಲ್ಲಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯದ 2ನೇ ಭಾಗ ಓದುವುದನ್ನು ಕೇಳಿಸಿಕೊಳ್ಳೋಣ. ಇವರು ಕನ್ಯೆಯರಂತೆ ನಿಷ್ಕಳಂಕರು, ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು ಎಂಬುದು. ಈ ಒಂದು ವಾಕ್ಯ ಭಾಗ, ದೇವರ ವಾಕ್ಯ ಹೇಳುತ್ತದೆ 4ನೇ ವಾಕ್ಯದ 2ನೇ ಭಾಗದಲ್ಲಿ, ಎಲ್ಲಿ ಹೋದರೂ, ದಯಮಾಡಿ ಆ ಒಂದು ವಾಕ್ಯವನ್ನ ಅಂಡರ್ಲೈನ್ ಮಾಡಿ, ಎಲ್ಲಿ ಹೋದರೂ ಯಜ್ಞದ ಕುರಿಯಾದಾತನನ್ನ ಅವರು ಹಿಂಬಾಲಿಸುವಂತವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಇವರ ಭಕ್ತಿ, ಇವರ ಒಂದು ಸಮರ್ಪಣೆ ಹೇಗಿದೆ ಎಂಬುದಾಗಿ ನೋಡುವಾಗ, ಯಜ್ಞದ ಕುರಿಯಾದಾತನು ಆತನು ಎಲ್ಲಿಗೆ ಹೋದರೂ ಕೂಡ ಆತನನ್ನ ಹಿಂಬಾಲಿಸುವಂತ ಸಾಕ್ಷಿಗಳಾಗಿದ್ದಾರೆ. ಮಾತ್ರವಲ್ಲ, ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಆತನು ತಿಳಿಸಿದ್ದಾನೆ, ನನ್ನ ಕುರಿ ನನ್ನ ಸ್ವರವನ್ನ ಕೇಳಿಸಿಕೊಳ್ಳುತ್ತದೆ, ನನ್ನ ಕುರಿ ನನ್ನನ್ನು ಹಿಂಬಾಲಿಸುತ್ತದೆ. ಪ್ರಿಯರೇ, ಎಂತ ಒಂದು ಸಮರ್ಪಣೆ! ಈ ಒಂದು 1,44,000 ದೇವರ ಮಕ್ಕಳು ಕ್ರಿಸ್ತ ವಿರೋಧಿಯನ್ನ, ಆಂಟಿ ಕ್ರೈಸ್ತನ್ನ ಹಿಂಬಾಲಿಸಲಿಲ್ಲ, ಮೃಗವನ್ನ ಹಿಂಬಾಲಿಸಲಿಲ್ಲ, ಸುಳ್ಳು ಪ್ರವಾದಿಯನ್ನ ಹಿಂಬಾಲಿಸಲಿಲ್ಲ, ಪಾಪವನ್ನ ಹಿಂಬಾಲಿಸಲಿಲ್ಲ, ಲೋಕವನ್ನ ಹಿಂಬಾಲಿಸಲಿಲ್ಲ, ಲೋಕದ ತಾತ್ಕಾಲಿಕ ಸುಖ ಭೋಗಗಳನ್ನ ಹಿಂಬಾಲಿಸಲಿಲ್ಲ, ಆಕರ್ಷಣೆಗಳನ್ನ, ಲೋಕದ ಆಕರ್ಷಣೆಗಳನ್ನ ಹಿಂಬಾಲಿಸಲಿಲ್ಲ. ಇವರು ಯಜ್ಞದ ಕುರಿಯಾದಾತನನ್ನು ಮಾತ್ರವೇ ಹಿಂಬಾಲಿಸಿದರು. ಸುಪ್ರಿಯ ದೈವಜನರೇ, ಈ 1,44,000 ಮಂದಿ ತಮ್ಮ ಜೀವಿತದ ಮೂಲಕ, ತಮ್ಮ ಸಾಕ್ಷಿಯ ಮೂಲಕ ನನ್ನೊಂದಿಗೂ ಈ ಸಂಜೆ ವೇಳೆಯಲ್ಲಿ ನಿಮ್ಮೊಂದಿಗೂ ಮಾತನಾಡುತ್ತಿದ್ದಾರೆ. ನೀವು ನಾನು ಯಾರನ್ನ ಹಿಂಬಾಲಿಸುತ್ತಿದ್ದೇವೆ? ಯಜ್ಞದ ಕುರಿಯಾದಾತನನ್ನ ಹಿಂಬಾಲಿಸುತ್ತಿದ್ದೇವಾ, ಅಥವಾ ಲೋಕವನ್ನ ಹಿಂಬಾಲಿಸುತ್ತಿದ್ದೇವಾ, ಪಾಪವನ್ನ ಹಿಂಬಾಲಿಸುತ್ತಿದ್ದೇವಾ, ಉದ್ಯೋಗವನ್ನ ಹಿಂಬಾಲಿಸುತ್ತಿದ್ದೇವಾ, ಹಣವನ್ನ ಹಿಂಬಾಲಿಸುತ್ತಿದ್ದೇವಾ, ಆಸ್ತಿಯನ್ನ ಹಿಂಬಾಲಿಸುತ್ತಿದ್ದೇವಾ, ಲೋಕದ ಆಶಾ ಪಾಶಗಳನ್ನ ಹಿಂಬಾಲಿಸುತ್ತಿದ್ದೇವಾ? ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೀವು ನಾನು ಯಾರನ್ನ ಹಿಂಬಾಲಿಸುತ್ತಿದ್ದೇವೆ? ಕುರುಬನನ್ನ ಹಿಂಬಾಲಿಸುತ್ತಿದ್ದೇವಾ, ಅಥವಾ ಸೈತಾನನನ್ನ ಹಿಂಬಾಲಿಸುತ್ತಿದ್ದೇವಾ? ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 16 verse 24. ಮತ್ತು
ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದೇ. ಸೊ ಪ್ರಿಯರೇ, ಮತ್ತಾಯ ಬರೆದ ಸುವಾರ್ತೆ 19ನೇ ಅಧ್ಯಾಯ 21ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಾವು ಯೇಸುಸ್ವಾಮಿಯನ್ನ ಹಿಂಬಾಲಿಸಬೇಕಾದ್ರೆ ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಆತನನ್ನ ಹಿಂಬಾಲಿಸಬೇಕು. ಲೆಟ್ ಅಸ್ ಹಿಯರ್ ಒನ್ ಮೋರ್ ವರ್ಸ್. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಯೇಸುಸ್ವಾಮಿ ಮಾತನ್ನ ಕೇಳಿಸಿಕೊಳ್ಳಿರಿ. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಿನ್ನ ಬಳಿ ಇರ್ತಕ್ಕಂಥದನ್ನ ಕೊಟ್ಟು ನನ್ನನ್ನು ಹಿಂಬಾಲಿಸು. ಪ್ರಿಯರೇ, ಕರ್ತನನ್ನು ಹಿಂಬಾಲಿಸಲು ನಿಮಗೆ ನನಗೆ ತ್ಯಾಗ ಬೇಕಾಗಿದೆ, ಸಮರ್ಪಣೆ ಬೇಕಾಗಿದೆ. ಸಿದ್ಧರಿದ್ದೇವೋ? ಪರೀಕ್ಷಿಸಿಕೊಳ್ಳಿರಿ. ವಾಕ್ಯವನ್ನ ಒತ್ತುಕೊಡಲು ಬಯಸುತ್ತೇನೆ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ. ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸಿಕೊಳ್ಳು, ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸು. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 1 Corinthians chapter 11 verse 1. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿಯೂ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ಎಂಬುದೇ. ಸಿಸ್ಟರ್ ಪುನಃ ಓದಿ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಾಕ್ಯ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ ಎಂಬುದೇ. ಪ್ರಿಯರೇ, ಪೌಲ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನನ್ನು ಅನುಸರಿಸುತ್ತಿದ್ದೇನೆ, ನೀವೇನ್ ಮಾಡ್ರಿ, ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಮತ್ತೊಂದು ಮಾತಿನಲ್ಲಿ, ನಾನು ಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದೇನೆ, ನೀವು ಸಹ ಕ್ರಿಸ್ತನನ್ನ ಹಿಂಬಾಲಿಸಿರಿ ಎಂಬುದಾಗಿ ಆತನು ಪ್ರೋತ್ಸಾಹಪಡಿಸುತ್ತಿದ್ದಾನೆ. ಯಾರನ್ನ ನೀವು ಹಿಂಬಾಲಿಸ್ತಾ ಇದ್ದೀರಿ? ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಂಡು ಒಂದು ವೇಳೆ ಕರ್ತನನ್ನ ಹಿಂಬಾಲಿಸದೇ ಇರುವುದಾದರೆ ಕರ್ತನಿಗೆ ನಿಮ್ಮನ್ನ ನನ್ನನ್ನು ಒಪ್ಪಿಸಿಕೊಡೋಣ. ಕರ್ತನನ್ನು ಹಿಂಬಾಲಿಸುವಂತೆ ಕರ್ತನು ತಾನೇ, ದೇವರಾತ್ಮನು ತಾನೇ ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಿಕೊಳ್ಳಿ. 1 John chapter 2 verse 6. 1 ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದೇ. ಪ್ರಿಯರೇ, ನೀವು ನಾನು ಕ್ರಿಸ್ತನು ನಡೆದಂತೆ ನಡೆಯಲು ಬದ್ಧರಾಗಿದ್ದೇವೆ. ನೀವು ನಾನು ಕರೆಯಲ್ಪಟ್ಟಿದ್ದೇವೆ ಪರಿಶುದ್ಧವಾದ ಜೀವಿತವನ್ನ ಜೀವಿಸಲು. ನೀವು ನಾನು ವಿಮೋಚಿಸಲ್ಪಟ್ಟಿದ್ದೇವೆ. ನೀವು ನಾನು ರಕ್ಷಿಸಲ್ಪಟ್ಟಿದ್ದೇವೆ. ನೀವು ನಾನು ದೇವರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. ನೀವು ನಾನು ಈ ಲೋಕದಲ್ಲಿ ಆರಿಸಲ್ಪಟ್ಟಿದ್ದೇವೆ. ನೀವು ನಾನು ನೂತನ ಹಾಡನ್ನ ಹಾಡಲು ಕರೆಯಲ್ಪಟ್ಟಿದ್ದೇವೆ. ನೀವು ನಾನು ಪರಿಶುದ್ಧತೆಯ ಜೀವಿತವನ್ನ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ನೀವು ನಾನು ಯಜ್ಞದ ಕುರಿಯಾದಾತನನ್ನ ಹಿಂಬಾಲಿಸಲು ಕರೆಯಲ್ಪಟ್ಟಿದ್ದೇವೆ. ನೀವು ನಾನು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸುವಂತ ಜೀವಿತಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಾವು ಯಾವುದನ್ನ ಪ್ರೀತಿಸುತ್ತೇವೋ ಅದನ್ನ ತ್ಯಜಿಸಿ ಕ್ರಿಸ್ತನನ್ನ ಪ್ರೀತಿಸಲು ಕರೆಯಲ್ಪಟ್ಟಿದ್ದೇವೆ. ನೀವು ನಾನು ಆತನನ್ನು ಹಿಂಬಾಲಿಸೋಣ. 1 ಥೆಸಲೋನಿಕ 5:26 ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.